ಮನೆ ಇದೆಯಾ? ಅಡ್ಡ ಮನೆ ಅಲ್ಲ ಈಗ ಅಡ್ಡ ಮನೆಯಿಂದ ಪ್ಲಸ್ 400 ಪಾಯಿಂಟ್ಸ್ ಏನಾಗಬೇಕು ದೂರ ಹೋಗ್ಬೇಕು. ಅಡ್ಡ ಮನೆ ಯಾವುದು? 24,550. ಇಲ್ಲಿಂದ ಎಷ್ಟು ಪಾಯಿಂಟ್ ದೂರ ಹೋಗ್ಬೇಕು? 400 ಪಾಯಿಂಟ್ ದೂರ ಎಷ್ಟು ಬರುತ್ತೆ? 24,900 ಕರೆಕ್ಟಾ? 900. ಈ ಒಂದು ಸ್ಟ್ರೈಕ್ ಪ್ರೈಸ್ ನ ಎರಡು ಲೋಟು ಬಾಲ್ ನ ಸೇಲ್ ಮಾಡಿ ಯಾರು ಬರ್ಕೋಬೇಡಿ ಕೇಳಿಸ್ಕೊಳ್ಳಿ ಅಷ್ಟೇ. ಅರ್ಥ ಇದೆಯಾ? ಅರ್ಥ ಗೊತ್ತಾ? ಅರ್ಥ ನೀವು ಬೈ ಮಾಡೋದು ಅಡ್ಡ ಮನಿ ಇಲ್ಲಿಂದ ನಾವೇನ್ ಮಾಡ್ತಿದ್ವಿ 400 ಪಾಯಿಂಟ್ ದೂರ ಹೋಗ್ಬಿಟ್ಟು ಎರಡು ಲೋಟು ಬಾಲ್ ನ ಸೇಲ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಸೆಲ್ ಮಾಡಿರೋದ್ರಿಂದ ಪ್ಲಸ್ 200 ಪಾಯಿಂಟ್ಸ್ ಮತ್ತೆ ದೂರ ಹೋಗ್ಬೇಕು. ಏನ್ ಬರುತ್ತೆ? ಮತ್ತೆ ಇಲ್ಲಿಂದ ಮತ್ತೆ 200 ಪಾಯಿಂಟ್ಸ್ ದೂರ ಹೋಗ್ಬೇಕು. 25,100 ಇದನ್ನ ಒಂದು ಲಾಟ್ ಕಾಲ್ ಪೇ ಮಾಡ್ತೀವಿ. ಇದು ಮುಗಿದಿದೆ ಇಷ್ಟಲ್ಲ. ಈಗ ನೆಕ್ಸ್ಟ್ ಇವಾಗ ಸೆಲ್ ಮಾಡಿದ್ವಲ್ಲ ಇದೆ ಎರಡು ಲಾಟು ಇದೇ ಜಾಗದಿಂದ ಮೈನಸ್ 200 ಪ್ಲಸ್ ಎರಡು ಬರುತ್ತೆ. ಎಷ್ಟು ಬರುತ್ತೆ? 24,700. ಇದು ಒಂದು ಲಾಟ್ ಕಾಲ್ ಗ್ರಾಫ್ ಏನ್ ಬರುತ್ತೆ ಹಿಂಗ್ ಬರುತ್ತೆ. ಮಾರ್ಕೆಟ್ ಎಟಿಎಂ ತಗೊಂಡಿದ್ದಾವೋ ಇಲ್ಲಿಂದ ಎಷ್ಟು ಮಾಡಬೇಕು ಬರುತ್ತೆ? ಇಲ್ಲಿಂದ ಏನ್ ನೋಡಿದೆ? ಎರಡು ಲಾಟ್ ಕಾಲ್ ಸೆಲ್ ಬೈಯಲ್ಲ ಸೆಲ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಸೆಲ್ ಮಾಡಿದ್ವಿ ಗೊತ್ತಾ? ಈ ಜಾಗದಿಂದ ಪ್ಲಸ್ 200 ಎಷ್ಟು ಬರುತ್ತೆ? 25,100 ಬೈ. ನೆಕ್ಸ್ಟ್ ಸೆಲ್ ಮಾಡಿದ ಜಾಗದಿಂದ ಮೈನಸ್ 200 ಎಷ್ಟು ಬರುತ್ತೆ? 24,700 ಬೈ. ನೋಡಿ ಏನೇನಾಯ್ತು ನೋಡಿ. ವಿಷಯ ಬಿಡಿ, ಬಟ್ ಟೆಕ್ನಿಕಲಿ ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡೋದ್ರಿಂದ ಬರುತ್ತೆ. ಏನೇ ಆದ್ರೂ ಕೂಡ ನಾನು ಹೇಳ್ತಿದ್ದೀನಿ ಮಾರ್ಕೆಟ್ ಅಪ್ಕಮಿಂಗ್ ಮೆಸೇಜ್ ಇರಬೇಕು ಅಂದ್ರೆ ಅಲ್ಲಿ ಬಂದು ಬೀಳ್ಬೇಕು. ಮಾರ್ಕೆಟ್ ಮೇಲ್ ಬರ್ಬೇಕು. ಮಾರ್ಕೆಟ್ ನಿಮಗೆ ಪಕ್ಕ ಕಾನ್ಫಿಡೆಂಟ್ ಇದೆ, ಎಲ್ಲ ಸಪೋರ್ಟ್ ಅಂತ ಬಂದಿದೆ. 50 ಇಂದ ಹೋಗಿ ಹೋಗುತ್ತೆ ಅಂತ ಅನ್ಸುತ್ತಲ್ಲ, ಅವಾಗ ಹೋಗ್ತದೆ. ಬೀಳ್ತಾನೆ ಅದನ್ನು ಸ್ಟ್ರಾಟಜಿ ಲಾಸ್ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಈ ದಿನ ಮಾರ್ಕೆಟ್ ನಮಗೆ ಗುಳಿ ದೊಡ್ಡ ಇತ್ತು. ಇವಾಗ ಮಾರ್ಕೆಟ್ ಗುಳಿ ಬೀಳ ಅಂದ್ರೆ ಗುಳಿ ದೊಡ್ಡ ಖರ್ಚು ಕರೆಕ್ಟಾ? ನಿಮಗೆ ಫಾರ್ ಎಕ್ಸಾಂಪಲ್ ನಾಳೆ ನೀವು ಹೋಗ್ತಾರೆ ಕೂಡ ಪ್ರಾಫಿಟ್ ಬರುತ್ತಾ? ಅಲ್ಲ, ಎರಡು ತರ ಪ್ರಾಫಿಟ್ ಬರುತ್ತೆ ನೋಡಿ. ನಿಮಗೆ ಎಕ್ಸ್ಪೈರಿ ಡೇಟ್ ಪ್ರಾಫಿಟ್ ಅಂತ ತೋರಿಸುತ್ತೆ, ನಾರ್ಮಲ್ ಡೇ ಪ್ರಾಫಿಟ್ ತೋರಿಸುತ್ತೆ. ಯಾಕೆ ನಮಗೆ ಲಾಭ ಬೈಯಲ್ ಬರುತ್ತೆ, ಸೆಲ್ ಬರುತ್ತಾ? ಬೇರೆ ಮಾತಾಡಿ ಸೆಲ್ಲರ್ ತರ ಬರುತ್ತೋ? ಸೆಲ್ಲರ್ ಇರೋ ಪ್ರೀಮಿಯಂ ಯಾವತ್ತು ಬರೋದು? ಎಕ್ಸ್ಪೈರಿ ಡೇಟ್ ಅಲ್ಲಿ ಎಕ್ಸ್ಪೈರಿ ಡೇಟಲ್ಲೇ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗೋದು. ಇಲ್ಲಿ ನಾಳೆ ಬಂದರೂ ಕೂಡ ನಿಮ್ಗೆ ಕಡಿಮೆ ಪ್ರಾಫಿಟ್ ಸಿಗೋದು. ಎಷ್ಟು ಸಿಗುತ್ತೆ? 158. ಅದೇ ಎಕ್ಸ್ಪೈರಿ ದಿನ ಇದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ನೋಡಿ. ಈ ಜಾಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾಕಂದ್ರೆ ಸೆಲ್ ಅವತ್ತೇ 0 ಹೋಗೋದು.